ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. ದ ಡಯಾಮೀಟರ್ ಆಫ್ ಎ ಮೆಟಾಲಿಕ್ ಬಾಲ್ ಈಸ್ 4.2 centimeter. What is the mass of the ball if the density of the metal is 8.9 gram per centimeter cube ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದು ಮೆಟಾಲಿಕ್ ಬಾಲ್ ಇದೆ. ಆ ಬಾಲ್ ಡಯಾಮೀಟರ್ ಕೊಟ್ಟಿದ್ದಾರೆ 4.2 centimeter ಅಂತ. ಇನ್ನು ಏನ್ ಕೇಳಿದ್ದಾರೆ, ಮಾಸ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ವಾಟ್ ಈಸ್ ದ ಮಾಸ್ ಆಫ್ ದ ಬಾಲ್ ಇಫ್ ದ ಡೆನ್ಸಿಟಿ ಆಫ್ ದ ಬಾಲ್ ಆಫ್ ದ ಮೆಟಲ್ ಈಸ್ 8.9 ಗ್ರಾಮ್. ಅಂದ್ರೆ ಇಲ್ಲಿ ನೋಡಿ ಸೈನ್ಸ್ ಅಲ್ಲಿ ನಾವು ಓದಿದೀವಿ ಮಾಸ್ ಇಸ್ ಈಕ್ವಲ್ಸ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಒಂದು ಫಾರ್ಮುಲಾ ಇದೆ. ಸೊ ಇಲ್ಲಿ ಮಾಸ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ಡೆನ್ಸಿಟಿ ಅವ್ರು ಕೊಟ್ಟಿದ್ದಾರೆ. ನಾವೇನ್ ಫೈಂಡ್ ಔಟ್ ಮಾಡಬೇಕು, ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ವಾಲ್ಯೂಮ್ ಇಂಟು ಮಲ್ಟಿಪ್ಲೈ ಮಾಡಬೇಕು ಡೆನ್ಸಿಟಿ ಜೊತೆ. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮಾಸ್ ಬರುತ್ತೆ. ಓಕೆ, ನಮಗೆ ವಾಲ್ಯೂಮ್ ಫಾರ್ಮುಲಾ ನಲ್ಲಿ ರೇಡಿಯಸ್ ಇದೆ ಕಾರಣ ನಾವು ಡಯಾಮೀಟರ್ನ ರೇಡಿಯಸ್ ಮಾಡ್ಕೊಳ್ಳೋಣ. ಫಸ್ಟ್ ಡಯಾಮೀಟರ್ ಎಷ್ಟಿದೆ, 4.2 centimeter. ರೇಡಿಯಸ್ ಇಸ್ ಈಕ್ವಲ್ಸ್ ಟು ಡಯಾಮೀಟರ್ ಅಪಾನ್ 2. ಡಯಾಮೀಟರ್ ಹಾಫ್ ಇರುತ್ತೆ, ಸೊ 4.2 ಅಪಾನ್ 2. ಓಕೆ, ಈಗ ಡೆಸಿಮಲ್ ತೆಗಿತೀನಿ. ತೆಗೆದ್ರೆ 1 ಡಿಜಿಟ್ ಆದ್ಮೇಲೆ ಇದೆ, ಸೊ 1 0 ಹಾಕ್ತೀನಿ. ಓಕೆ, ಕ್ಯಾನ್ಸಲೇಷನ್ ಮಾಡೋಣ. 2 10s 2 21s. ಸೊ ಏನ್ ಬರುತ್ತೆ, ಆರ್ ಇಸ್ ಈಕ್ವಲ್ಸ್ ಟು 21 ಅಪಾನ್ 10 ಬಂತು. ಓಕೆ, ಈಗ ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ವಾಲ್ಯೂಮ್ ಆಫ್, ನೋಡಿ ಬಾಲ್ ಅಂತ ಇದೆ ಅಲ್ವಾ, ಬಾಲ್ ಅಂದ್ರೆ ಸ್ಪಿಯರ್ ಅಂತ ಅರ್ಥ ಆಯ್ತು. ಸೊ ನಾವೇನ್ ಬರಿಬೇಕು, ವಾಲ್ಯೂಮ್ ಆಫ್ ಬಾಲ್ ಅಂತ ಬರೀರಿ, ಇಲ್ಲಾಂದ್ರೆ ಸ್ಪಿಯರ್ ಅಂತಾದ್ರೂ ಬರೀರಿ. ಓಕೆ, ವಾಲ್ಯೂಮ್ ಆಫ್ ಬಾಲ್ ಇಸ್ ಈಕ್ವಲ್ಸ್ ಟು 4/3 pi r cube. ಓಕೆ, ಈಗ ನೋಡಿ 4/3 ಇಂಟು ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಅಂದ್ರೆ ಎಷ್ಟಿದೆ, 21/10 ಇಂಟು 21/10 ಇಂಟು 21/10. ಕ್ಯೂಬ್ ಇರೋದ್ರಿಂದ 3 times ಹಾಕೋಬೇಕು. ಈಗ ಏನೇನ್ ಕ್ಯಾನ್ಸಲೇಷನ್ ಹೋಗ್ತವೆ ನೋಡೋಣ. ನೋಡಿ 7 1s 7 3s 3 1s 3 1 ಅಲ್ವಾ. ಈಗ ಹೀಗೂ ಹಾಗೆ ಇರ್ಲಿ. ಓಕೆ, ನಮ್ಗೆ ಡೆಸಿಮಲ್ ಇಡೋದಕ್ಕೆ ಯೂಸ್ ಆಗುತ್ತೆ. 22 ಇಂಟು 4 ಅಂದ್ರೆ 88 ಆಯ್ತು, ಇಂಟು 21 ಇಂಟು 21 ಅಪಾನ್ 10 ಇಂಟು 10 ಇಂಟು 10 ಅಂದ್ರೆ 3 zeros ಬರ್ತವೆ, 3000 ಆಯ್ತು. ಓಕೆ, ಈಗ ಫಸ್ಟ್ 21 ಇಂಟು 21 ಮಾಡಿ. 21 1s 21, 22s 42 ಪ್ಲಸ್ 2 44. ಸೊ 441 ಬಂತು, ಇಂಟು 88 ಮಾಡೋಣ. 88 ನೋಡಿ, 8 1s 8, 8 4s 32, ಅಗೇನ್ 8 4s 32 ಪ್ಲಸ್ 3 35. ಮತ್ತೆ 8 ಇಂದ ಮಾಡಿದ್ರೆ ಸೇಮ್ ಬರುತ್ತೆ, ಸೊ ಇಲ್ಲಿಂದ ಹಾಕೊಂಡು ಹೋಗೋಣ. 8 2 5 3 ಇವೇ ನಂಬರ್ಸ್ನ ಇಲ್ಲಿಂದ ಹಾಕೊಂಡು ಹೋಗ್ಬೇಕು. 8 10 1 ಕ್ಯಾರಿ, 8 ಅಗೇನ್ 8 ಅಗೇನ್ 3 ಹಿಯರ್. ಓಕೆ, ಏನ್ ಬಂತು ನಮ್ಗೆ, 3 8 8 0 8 ಬಂತು. ಓಕೆ, ಇದನ್ನ ರಬ್ ಮಾಡಿ. ಅಪಾನ್ 1000. ಈಗ ಇದೇನಿದು ವಾಲ್ಯೂಮ್. ಈಗ ನೋಡಿ ಇಲ್ಲಿ 3 zeros ಇದೆ. ನಾನು ಈ 3 zeros ತೆಗಿಬೇಕಂದ್ರೆ ನನ್ನ ಮೇಲೆ ಏನ್ ಮಾಡ್ಬೋದು, ಪಾಯಿಂಟ್ ಇಡ್ಬೋದು ಅಲ್ವಾ, ಡೆಸಿಮಲ್ ಅಲ್ಲಿ ಬರಿಬೋದು. 3 zeros ಇದ್ರೆ ನಾನು ಎಲ್ಲಿ ಪಾಯಿಂಟ್ ಇಡ್ಬೇಕು, 3 digits ಆದ್ಮೇಲೆ ಇಡ್ಬೇಕು. 1 2 3 ಇಲ್ಲಿ ಇಡ್ಬೇಕಾಗತ್ತೆ. ಸೊ ಇಲ್ಲಿ ಬರೀತೀನಿ ನಾನು 38.808. ವಾಲ್ಯೂಮ್ ಆಗಿರೋದ್ರಿಂದ ಯೂನಿಟ್ಸ್ ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೇಕು. ಓಕೆ, ಇದನ್ನೇ ಈ ಫಾರ್ಮ್ ಅಲ್ಲಿ ಬರ್ತಿದ್ದೀನಿ. ಓಕೆ, ದಿಸ್ ಇಸ್ ದ ವಾಲ್ಯೂಮ್. ಈಗ ನಮ್ಗೆ ಏನ್ ಬೇಕು, ಮಾಸ್ ಬೇಕು. ಮಾಸ್ ಅಂದ್ರೆ ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಮಾಸ್ ಇಸ್ ಈಕ್ವಲ್ಸ್ ಟು, ಡೆನ್ಸಿಟಿ ಎಷ್ಟಿದೆ, 8.9 ಇದೆ, ಇಂಟು ಸೇಮ್ ವಾಲ್ಯೂಮ್ 38.808. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ದೊಡ್ಡ ನಂಬರ್ ಇದ್ರೆ ಬರಲ್ವಲ್ಲ, ನಾವು ಈ ರೀತಿ ಹಾಕೊಳ್ಳೋಣ. ಇಂಟು
8.9 ಪಾಯಿಂಟ್ಸ್ನ ಆಮೇಲೆ ಇಡೋದು, ಫಸ್ಟ್ ನಾವು ಮಲ್ಟಿಪ್ಲೈ ಮಾಡ್ಕೊಂತ ಹೋಗೋದು. ನೋಡಿ, 9 8s are 72, 9 zeros are 0, 7 here, again 9 8s are 72, again 9 8s are 72 plus 7, 79, again 9 3s are 27, 27 plus 7, 34. So 1 plus 8 8s are 64, 6 carry, 8 zeros 0, 6 here, 8 8s are again 64, 6 carry, again 8 8s are 64 plus 6, 70, 7 carry, 8 3s are 24 plus 7, 24 plus 7, 31. So add ಮಾಡೋಣ, 2 11 9 13 5 4 3 ಬಂತು. ಸೊ ನಾವು ಏನು ಹೇಳ್ಬೋದು, ಮಾಸ್ ಇಸ್ ಈಕ್ವಲ್ಸ್ ಟು ಪಾಯಿಂಟ್. ನೋಡಿ, ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇಲ್ಲಿ ಇದೆ, ಇಲ್ಲಿ 3 ಡಿಜಿಟ್ಸ್ ಆದ್ಮೇಲೆ ಇದೆ, ಅಂದ್ರೆ 4 ಡಿಜಿಟ್ಸ್ ಆದ್ಮೇಲೆ ಇಡಬೇಕು. ಸೊ 1 2 3 4 ಇಲ್ಲಿ ಬರುತ್ತೆ. ಸೊ 3 4 5.3912. ಓಕೆ, ಇದನ್ನ ನಾನು ರಬ್ ಮಾಡ್ತೀನಿ. ಇದು ಮಾಸ್ ಆಗಿರೋದ್ ಕಾರಣ ನಾವು ಯೂನಿಟ್ಸ್ ಗ್ರಾಮ್ಸ್ ಅಲ್ಲಿ ಇಡಬೇಕು. ಓಕೆ, ದಿಸ್ ಇಸ್ ದ ಆನ್ಸರ್. ಫೈನ್, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್